ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ಫೋಕಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಹೇಳಕ್ ಹೊಂಟಿವಪ್ಪ ಅಂತಂದ್ರೆ, ಯಾರೆಲ್ಲ ಪೋಸ್ಟ್ ಆಫೀಸ್ GDS ಹುದ್ದೆಗಳನ್ನು ಯಾರೆಲ್ಲ ಸೇರಿಸಿದ್ರಿ, ಪೋಸ್ಟ್ ಆಫೀಸ್ GDS ಅಂದ್ರೆ GDS ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರಿಗೆ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಎಷ್ಟೆಷ್ಟು ಐತಿದೆ ಕಟಾಪ ಮತ್ತು ಹೆಸರು ಲಿಸ್ಟಲ್ಲಿ ಇದೆಯೋ ಇಲ್ಲೋ ಅನ್ನೋದು ಯಾವ ರೀತಿಯಾಗಿ ಚೆಕ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ, ಬರ್ರಿ ನೋಡ್ರಿ. ಮೊದಲಿಗೆ ಬಂದುಬಿಟ್ಟು ನೀವು ಗೂಗಲ್ಗೆ ಬರ್ಬೇಕಾಗ್ತದ. ಗೂಗಲಲ್ಲಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂತಂದರೆ, ಗೂಗಲ್ಗೆ ಬಂದುಬಿಟ್ಟು ಏನಂತ ಟೈಪ್ ಮಾಡ್ಬೇಕಂದ್ರೆ ಇಂಡಿಯನ್ ಪೋಸ್ಟ್ GDS ಅಂತೇಳಿ ಸರ್ಚ್ ಮಾಡಬೇಕಾಗ್ತದ. ಇಂಡಿಯನ್ ಪೋಸ್ಟ್ ಆಫೀಸ್ GDS ರಿಸಲ್ಟ್ 2016 ಅಂತ ಸರ್ಚ್ ಮಾಡಿದಾಗ 2026 ಅಂತ ಸರ್ಚ್ ಮಾಡಿದರೆ ಇಲ್ಲಿ ಬರುತ್ತೆ ನೋಡ್ರಿ. ಏನಪ್ಪ ಅಂತಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತಾ. ಈ ಪೇಜ್ನಲ್ಲಿ ನೋಡ್ರಿ, ಇಲ್ಲಿ ಎಲ್ಲಿ ಚೆಕ್ ಮಾಡೋದು ಅನ್ನೋದು ಹೇಳ್ತೀನಿ ನೋಡ್ರಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕ್ಲಿಕ್ ಏರ್ ಅಂತ ಇದೆಯಲ್ಲ, ಈ ಕ್ಲಿಕ್ ಏರ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ರಿ, ಅಂದರೆ ಗ್ರಾಮೀಣ ಡಾಕ್ ಸೇವಕ್ GDS ಆನ್ಲೈನ್ ಎನ್ವೈರ್ಮೆಂಟ್ ಅಂತ ಹೇಳಿದೆ, ಶೆಡ್ಯೂಲ್ 1. ಇಲ್ಲಿ ನೋಡ್ರಿ ಕೆಳಗಡೆ ಬರಬೇಕಾಗ್ತದ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಏನಪ್ಪ ಅಂತಂದ್ರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಶೆಡ್ಯೂಲ್ 1 ಜನವರಿ 2026 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೇಟ್ ವೈಸು ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ನಮ್ಮದು ಕರ್ನಾಟಕ. ಈ ಕರ್ನಾಟಕ ಅನ್ನೋದ್ರ ಮೇಲೆ ಕೆಳಗಡೆ ನೋಡ್ರಿ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಲ್ಲಿ ಬರ್ತಿದೆಯಲ್ಲ, ಇಲ್ಲಿ ಶಾರ್ಟ್ ಲಿಸ್ಟೆಡ್ ಆಫ್ ಕ್ಯಾಂಡಿಡೇಟ್ ಅಂತ ಬರ್ತಿದೆ. ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಅಂತ ಬರ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ PDF ಡೌನ್ಲೋಡ್ ಆಗ್ತಿದೆ. ಇಲ್ಲಿ ಡೌನ್ಲೋಡ್ ಅಗೇನ್ ಅಂತ ಕ್ಲಿಕ್ ಮಾಡಬೇಕಾಗ್ತದ. ಡೌನ್ಲೋಡ್ ಅಗೇನ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ರಿ, ಇಲ್ಲಿ ಓಪನ್ ಆಗಿದೆಯಲ್ಲ, ಇಲ್ಲಿ ಯಾವ ಕೆಟಗರಿಗೆ ಎಷ್ಟೆಷ್ಟು ನಿಂತಿದೆ ಅನ್ನೋದು ಮತ್ತು ಯಾವ ಡಿಸ್ಟ್ರಿಕ್ಟ್ ವೈಸು ಎಷ್ಟು ನಿಂತಿದೆ ಅನ್ನೋದನ್ನು ನೋಡ್ಬೇಕಾಗ್ತದೆ. ಇಲ್ಲಿ ನೋಡ್ರಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಅಂತ ಇದ್ರ ಮೇಲಿದೆ. ಇಲ್ಲಿ ನೋಡ್ರಿ, ಕೆಳಗಡೆ ಬಂದರೆ ಇಲ್ಲಿ ನೋಡ್ರಿ, ಕೆಳಗಡೆ ಬಾಗಲಕೋಟೆ ಡಿಸ್ಟಿಕ್ಕು, ಬಳ್ಳಾರಿ ಡಿವಿಷನ್ನು, ಬೆಳಗಾವಿ ಡಿವಿಷನ್ನು, ಈ ರೀತಿಯಾಗಿ ಇರ್ತಕ್ಕಂಥದ್ದು ಕಟಾಪ್ ನೋಡ್ರಿ. ಆಲ್ಮೋಸ್ಟ್ ಆಲ್ ಎಷ್ಟು ನಿಂತಿದೆಯಪ್ಪ ಅನ್ನೋದಾದರೆ ಹೇಳೋದಾದರೆ 97 ಕೆಳಗಡೆ ಯಾವ ಕೆಟಗರಿಯೂ ಕೂಡ ಹೋಗಿಲ್ಲ. ಎಸ್ಸಿನೇ ಇರಲಿ ಎಷ್ಟಿನೇ ಇರಲಿ, ಆಲ್ಮೋಸ್ಟ್ ಆಲ್ 99 UR ಕೆಟಗರಿಗೆ ನಿಂತಿರೋದು. UR ಕೆಟಗರಿಗೆ ಮತ್ತು ಏನಪ್ಪ ಅಂತಂದರೆ OBC ಕೆಟಗರಿಗೆ ಎಷ್ಟು ನಿಂತಿದೆ, ಇದು ಒಂದು 98 ತನಕ ನಿಂತಿದೆ. ಅಂದರೆ ಇವು ಡಿಸ್ಟಿಕ್ ವೈಸ್ ಹೋಗುತ್ತೆ ಕಟ್ ಆಫು. ಯಾವ ಡಿಸ್ಟಿಕಲ್ಲಿ ಕಡಿಮೆ ನಿಂತಿದೆ, ಒಂದು ಡಿಸ್ಟಿಕಲ್ಲಿ ತುಂಬ ಹಾಯ್ ಹೋಗಿರ್ತಕ್ಕಂಥದ್ದು ನೋಡ್ಬೋದು. ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಕಡಿಮೆಯೂ ನಿಂತಿದೆ. ಬಟ್ ಆಲ್ಮೋಸ್ಟ್ ಆಲ್ ಸೆಲೆಕ್ಟ್ ಆದವರು ಯಾವ ರೀತಿ ಮಾರ್ಕ್ಸ್ ಇದೆಯಪ್ಪ ಅಂತಂದ್ರೆ ಎಲ್ಲ ಕೆಟಗರಿಯಲ್ಲೂ ಕೂಡ 99, 98, 96, 97 ಇದರ ಕೆಳಗಡೆ ಇರುವವರು ತುಂಬ ಕಡಿಮೆ. ಇದರ ಕೆಳಗಡೆ ಬಂದಿರತಕ್ಕಂಥವು ಅವು PWD ಕ್ಯಾಂಡಿಡೇಟ್, ಇದು ಡಿಸಬಿಲಿಟಿ ಕ್ಯಾಂಡಿಡೇಟ, ಈ ರೀತಿಯಾಗಿ ಬರ್ತಕ್ಕಂಥದ್ದು PWD. ಇಲ್ಲಿ ನೋಡ್ರಿ,
ಇದು ಒಂದು 96ಗೆ ನಿಂತಿದೆ ನೋಡಿ, ಇಲ್ಲಿ 96.16ಗೆ ನಿಂತಿದೆ. ಅದು PWD ಎ ಕ್ಯಾಂಡಿಡೇಟ್ ಇರ್ತಕ್ಕಂಥದ್ದು, ಅದು ಬೆಂಗಳೂರು ಈಸ್ಟ್ ಡಿವಿಷನಲ್ಲಿ. ಈ ರೀತಿಯಾಗಿ ಇಲ್ಲಿ ನೋಡ್ರಿ, ಈ ವಾರ 97,